ಹಾಯ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನನ್ನ ವೆಯ್ಟ್ ಲಾಸ್ ಜರ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿದಾಗಲಿಂದ ನೀವೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ಆ್ಯಂಡ್ ತುಂಬಾ ಹೆಲ್ಪ್ ಆಗ್ತಾ ಇದೆ ನನಗೆ ಅಂತ ತುಂಬ ಒಳ್ಳೆ ಕಾಮೆಂಟ್ಸ್ ಹಾಕ್ತಾ ಇದ್ದೀರಾ. ಆ್ಯಂಡ್ ಇದೇ ರೀತಿ ವಿಡಿಯೋಸ್ನ ಕಂಟಿನ್ಯೂ ಮಾಡಿ ಅಂತ ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ದೀರಾ. ಹಾಗಾಗಿ ನಾನು ಡೈಲಿ ಮಾಡೋದೇ ಇದು. ಎಲ್ಲರೂ ಇದೇ ವಿಡಿಯೋಸ್ ಮಾಡ್ತಾರೆ ಅಂತ ನಾನು ಮಾಡ್ತಾ ಇರಲಿಲ್ಲ ಅಷ್ಟೇ. ಬಟ್ ನಿಮಗೆಲ್ಲ ಇಷ್ಟೊಂದು ಹೆಲ್ಪ್ ಆಗುತ್ತೆ ಆ್ಯಂಡ್ ನೀವೆಲ್ಲ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದಮೇಲೆ ನಾನು ಹೇಗೆ ಮಾಡ್ತಾ ಇರೋದಕ್ಕಾಗುತ್ತೆ ಹೇಳಿ. ಹಾಗಾಗಿ ನಾನು ಇನ್ಮೇಲಿಂದ ಕಂಟಿನ್ಯೂ ಆಗಿ ಈ ಒಂದು ವೆಯ್ಟ್ ಲಾಸ್ ವಿಡಿಯೋಸ್ನ ನನ್ನ ವ್ಲಾಗ್ಸಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಚೆಕ್ ಮಾಡ್ಬೋದು. ಮಾರ್ನಿಂಗ್ ಆಗಿದೆ. ಮಾರ್ನಿಂಗ್ ಎದ್ದ ತಕ್ಷಣ ಬಂದು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ, ನಾನೇನು ಅಪ್ಲೈ ಮಾಡ್ಕೊಂಡಿಲ್ಲ. ಒಂದೊಂದು ಸಲ ಅನಿಸುತ್ತೆ ನನಗೆ ಮೇಕಪ್ ಮಾಡಿಕೊಂಡೇ ವಿಡಿಯೋ ಮಾಡಬೇಕಾ ಈ ರೀತಿ ಎಲ್ಲ ಅನಿಸುತ್ತೆ. ಬಟ್ ನಾವು ನಾರ್ಮಲಾಗಿ ಡೈಲಿ ಮನೇಲಿರುವಾಗ ಎಲ್ಲಿ ರೆಡಿ ಆಗ್ತೀವಿ ಹೇಳಿ ಅಲ್ವಾ? ಹಾಗಾಗಿ ಹೇಳಿದ್ದು ಅಷ್ಟೇ. ಈಗ ಮಾರ್ನಿಂಗ್ ಆಗಿದೆ. ಫಸ್ಟು ಹೋಗ್ಬಿಟ್ಟು ಯೋಗ ಮಾಡಿಕೊಂಡು ಬಂದು ಆಮೇಲೆ ನಾನು ಯಾವ ಡಿಟಾಕ್ಸ್ ಡ್ರಿಂಕ್ ಕುಡಿತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಹೋಗೋಣ ಯೋಗ ಮಾಡೋಕ್ಕೆ. ದಿಸ್ ಈಸ್ ಮೈ ಯೋಗ ಮ್ಯಾಟ್. ಟೆರೆಸ್ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಈ ಬಿಸಿಲು ಆಲ್ರೆಡಿ ಬಂದಿದೆ, ಸಕ್ಕದಾಗಿರೋ ಎಳೆ ಬಿಸಿಲು ಬಂದಿದೆ. ಇದು ಬರೋ ತನಕ ವೆಯ್ಟ್ ಮಾಡ್ತೀನಿ. ಮನೆ ಕೆಲಸ ಎಲ್ಲ ಅಷ್ಟರಲ್ಲಿ ಮುಗಿಸಿರ್ತೀನಿ, ಕಸ ಹೊಡೆಯೋದು, ರಂಗೋಲಿ ಹಾಕೋದು. ಬಿಕಾಸ್ ವಿಟಮಿನ್ ಡಿ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನು ಟೆರೆಸ್ ಮೇಲ್ಗಡೆ ಬಂದೆ ವಿತ್ ಯೋಗ ಮ್ಯಾಟ್. ಫಸ್ಟ್ಗೆ ಬಂದು ಯೋಗ ಮ್ಯಾಟ್ನ ನಾನು ಹಾಸ್ಕೊಳ್ತೀನಿ ನೀಟಾಗಿ. ಆಲ್ಮೋಸ್ಟ್ ಎಳೆ ಬಿಸಿಲು ಎಲ್ಲಿರುತ್ತೋ ನಾನು ಅದೇ ಪ್ಲೇಸಲ್ಲೇ ಯೋಗ ಮ್ಯಾಟ್ನ ಹಾಸ್ಕೊಳ್ತೀನಿ ಪ್ರತಿ ಸಲವೂ ಅಷ್ಟೇ. ಬಿಕಾಸ್ ನಮಗೆ ವಿಟಮಿನ್ ಡಿ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತಲ್ವ. ಹಾಗಾಗಿ ಯೋಗನೂ ಮಾಡ್ದಂಗೆ ಆಗುತ್ತೆ, ವಿಟಮಿನ್ ಡಿ ಕೂಡ ನಮಗೆ ಸಿಕ್ಕಂಗಾಗುತ್ತೆ ಅಂಥೇಳಿ ಅಲ್ಲೇ ಹಾಸ್ಕೊಂಡು ನಾನು ಕೂತ್ಕೊಂಡಿರ್ತೀನಿ. ಫಸ್ಟ್ಗೆ ನಾನು ಮಾಡೋದು ಅಂತ ಅಂದರೆ ಪದ್ಮಾಸನನ ಹಾಕಿಬಿಟ್ಟು ಧ್ಯಾನ ಮೆಡಿಟೇಷನ್ನ ಮಾಡ್ತೀನಿ. ಇದರಿಂದ ಒಂದು ವಾರ್ಮಪ್ ಮಾಡ್ದಂಗೂ ಕೂಡ ಆಗುತ್ತೆ ಯೋಗಾಗೆ. ಮೈಂಡ್ ಏನಾದರೂ ಸ್ವಲ್ಪ ಒಂಥರ ಡಿಸ್ಟರ್ಬೆನ್ಸ್ ಅನ್ನಿಸ್ತಾ ಇದ್ದರೆ ಒಳ್ಳೆ ರಿಫ್ರೆಶಿಂಗ್ ಅಂತಲೂ ಕೂಡ ಅನಿಸುತ್ತೆ. ಫಸ್ಟಿಗೆ ಮಾಡೋದೇ ಮೆಡಿಟೇಷನ್. ಧ್ಯಾನನ ಮಾಡಿಬಿಟ್ಟೆ ನಾನು ಮುಂದಿನ ಒಂದು ಯೋಗಾಸನಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಈ ರೀತಿ ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ಡೇ ಪೂರ್ತಿ ಮೈಂಡು ತುಂಬಾ ಕೂಲಾಗಿರುತ್ತೆ. ಹಾಗೆ ಸ್ಟ್ರೆಸ್ ಎಲ್ಲ ತುಂಬ ಚೆನ್ನಾಗಿ ರಿಲೀಫ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಎಷ್ಟಂದರೆ ಅಷ್ಟೊಂದು ಪ್ರೆಷರು, ಒಂದು ಸ್ಟ್ರೆಸ್ ಅನ್ನೋದು ತುಂಬಾ ರಿಲ್ಯಾಕ್ಸೇಷನ್ ಅಂತ ಅನಿಸುತ್ತೆ. ಇದಾದಮೇಲೆ ನಾನು ಕೆಲವೊಂದು ಸಿಟ್ಟಿಂಗ್ ಯೋಗಾಸನಗಳನ್ನ ಮಾಡ್ಕೊಳ್ತೀನಿ. ಇದೆಲ್ಲದನ್ನು ಸಹ ನನಗೆ ನಮ್ಮ ಮಮ್ಮಿನೇ ಹೇಳ್ಕೊಟ್ಟಿರೋದು. ಅಂದರೆ ಆಪೋಸಿಟ್ಟು. ಈ ಆಸನ ಆದಮೇಲೆ ಈ ಆಸನ ಇದೇ ರೀತಿಯೇ ಮಾಡಬೇಕು ಅಂತ ಅವ್ರು ನನಗೆ ಹೇಳ್ಕೊಟ್ಟಿದ್ದಾರೆ. ಈಗ ಕಾಲು ಉದ್ದಕ್ಕೆ ಚಾಚ್ಕೊಂಡಿದ್ನಲ್ಲ, ಅದರಿಂದ ಒಂದು ಬೆನಿಫಿಟ್ ಆದರೆ ಕಾಲು ಮಡಚಬೇಕು, ಅವಾಗ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಈ ರೀತಿ ಒಂದಕ್ಕೆ ಒಂದು ಲಿಂಕ್. ಇದಾದಮೇಲೆ ಈ ಯೋಗಾಸನನೇ ಮಾಡಬೇಕು ಅನ್ನೋ ರೀತಿ. ಇನ್ನು ಬಾಡಿ ಸ್ಟ್ರೆಚಿಂಗ್ ಅನ್ನೋದು ಎಷ್ಟೊಂದು ಇಂಪಾರ್ಟೆಂಟ್ ಅಂದರೆ ನಿಜವಾಗ್ಲೂ ಯೋಗ ರೂಢಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಬಾಡಿಯಲ್ಲಿ ಒಂದು ವಾರದಲ್ಲೇ ಎಷ್ಟೊಂದು ಚೇಂಜಸ್ ಅಂದರೆ ಅಷ್ಟೊಂದು ಚೇಂಜಸ್ ಆಗುತ್ತೆ. ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ನಮ್ಮ ಬಾಡಿ ತುಂಬಾ ಒಂದು ಒಳ್ಳೆ ಫ್ಲೆಕ್ಸಿಬಿಲಿಟಿ ಅನಿಸುತ್ತೆ ನನಗೇನೋ. ಹಾಗೆ ಇದು ಯೋಗದಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ. ಹಾಗೆ ಈಗ ಜಿಮ್ಮಿಗೆ ಹೋದರೆ ನಾವು ಪ್ರೋಟೀನ್ ಇಂಟೇಕ್ನೇ ಜಾಸ್ತಿ ತೊಗೋಬೇಕು, ಈ ರೀತಿ ಫುಡ್ ಕೆಲವೊಂದು ಬಿಡಬೇಕಾಗುತ್ತೆ, ಆ ರೀತಿ ಯಾವುದನ್ನು ಸಹ ಯೋಗ ಮಾಡೋದ್ರಿಂದ ಇರೋದಿಲ್ಲ. ಹಾಗೆ ಬಾಡಿ ಇಂಟರ್ನಲ್ ಹಾಗೆ ಎಕ್ಸ್ಟರ್ನಲ್ ಎರಡೂ ಕೂಡ ತುಂಬಾ ಒಳ್ಳೆ ರಿಫ್ರೆಶಿಂಗ್ ಅಂತ ಅನಿಸುತ್ತೆ. ಹಾಗೆ ಎರಡಕ್ಕೂ ಸಹ ತುಂಬಾ ಯೋಗ ಅನ್ನೋದು ತುಂಬಾ ಒಳ್ಳೆ ವರ್ಕ್ ಮಾಡುತ್ತೆ. ಇಂಟರ್ನಲ್ ಹಾಗೆ ಎಕ್ಸ್ಟರ್ನಲ್ ಬಾಡಿ ತುಂಬ ಅಂದರೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಿಮ್ಮ ಸ್ಕಿನ್ ಗ್ಲೋ ಬರೋದಾಗಲಿ, ಹೇರ್ ಫಾಲ್ ಅಂತೂ ತುಂಬ ಕಂಟ್ರೋಲ್ ಆಗುತ್ತೆ. ನನಗಿದು ನಿಜವಾಗ್ಲೂ ವರ್ಕ್ ಆಗಿದೆ. ಯೋಗ ಮಾಡಿದರೆ ಹೇರ್ ಫಾಲ್ ಏನಾದರೂ ತುಂಬ ಆಗ್ತಾಯಿದ್ರೆ ಖಂಡಿತ ಕಂಟ್ರೋಲ್ ಆಗುತ್ತೆ. ಇದು ಬೆಸ್ಟ್ ಎಕ್ಸಾಂಪಲ್ ನಾನೇ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಂದು ಎಕ್ಸಸೈಸ್ ಕೂಡ ಮಾಡ್ತೀನಿ ಯೋಗ ಮಾಡಿಕೊಂಡು. ಇದೆಲ್ಲ ಕೆಲವೊಂದು ಮಾಡ್ತಕ್ಕಂತಹ ಎಕ್ಸಸೈಸ್. ಬಿಕಾಸ್ ನನಗೆ ಲೋಯರ್ ಬಾಡಿ ಫ್ಯಾಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಲೋಯರ್ ಬಾಡಿಗೆ ಜಾಸ್ತಿ ವರ್ಕ್ ಕೊಡ್ತೀನಿ.
ಇದೆಲ್ಲ ಆಗಿ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಿಕೊಂಡು ನಾನು ಸ್ಲೀಪಿಂಗ್ ಯೋಗಾಸನಗಳು ಏನೇನಿದ್ದಾವೆ ಮಲ್ಕೊಂಡು ಮಾಡ್ತಕ್ಕಂಥದ್ದು, ಇದೆಲ್ಲ ನನಗೆ ಹೊಟ್ಟೆ ಬೊಜ್ಜು ಕರಗಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸ್ಟೊಮಕಲ್ಲಿರ್ತಕ್ಕಂತಹ ಫ್ಯಾಟ್ಸ್ ತುಂಬಾ ಕರಗೋದಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ಆಸನಗಳು ಇವು. ಹಾಗಾಗಿ ನಾನು ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಕಾಲು ಮೇಲ್ಗಡೆ ಎತ್ಕೊಂಡು ಫಿಂಗರ್ ಟಿಪ್ ಅಂದರೆ ನಿಮ್ಮ ಹೆಬ್ಬೆರಳು ಟಿಪ್ನೇ ನೋಡ್ತಾ ಇರಬೇಕು. ಕಾನ್ಸಂಟ್ರೇಷನ್ ತುಂಬಾ ಬರುತ್ತೆ ಇದರಿಂದ. ಸೊ ಇವೆಲ್ಲನೂ ಸಹ ಸೊಂಟ ಹಾಗೆ ಹೊಟ್ಟೆ ಸುತ್ತ ಏನು ಫ್ಯಾಟ್ಸ್ ಇದೆ ಅದೆಲ್ಲ ಕರಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಡೈಲಿ ನಾನು ಇವಿಷ್ಟು ಯೋಗಾಸನಗಳನ್ನ ಮಾಡ್ತೀನಿ. ಇನ್ನು ಕೆಲವೊಂದು ಇನ್ಕ್ಲೂಡ್ ಮಾಡ್ಕೊಳ್ಳೋದಿದ್ರೂ ಸಹ ನಾನು ಮಾಡ್ಕೊಳ್ತೀನಿ. ಡೇ ಬೈ ಡೇ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ. ಸ್ಟಾರ್ಟಿಂಗೇ ಒಂದೇ ಸಲ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ, ತುಂಬ ಬಾಡಿ ಪೇಯ್ನ್ ಆಗಿ ಮತ್ತೆ ನೀವು ಡಿಸ್ಕಂಟಿನ್ಯೂ ಮಾಡೋದು ಈ ರೀತಿ ಮಾಡಿಬಿಡ್ತೀರಾ. ಹಾಗಾಗಿ ಈ ರೀತಿ ದುಂಡಿಕಲ್ಲು ಆಸನ ಇದೆಯಲ್ಲ, ಇದು ನಿಮಗೆ ಕಾನ್ಸ್ಟಿಪೇಷನ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಇದು ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು. ಕಾನ್ಸ್ಟಿಪೇಷನ್ ಕೂಡ ನಿವಾರಣೆ ಆಗುತ್ತೆ. ಅದಾದಮೇಲೆ ಲಾಸ್ಟಿಗೆ ನಾನು ಮಾಡ್ತಕ್ಕಂಥದ್ದು ಸೂರ್ಯ ನಮಸ್ಕಾರ. ಯಾವಾಗಲೂ ಅಷ್ಟೇ ನಾನು ಸೂರ್ಯ ನಮಸ್ಕಾರ ಅನ್ನೋದು ಎಲ್ಲ ಯೋಗಾಸನ ಆದಮೇಲೆ ಲಾಸ್ಟಿಗೆ ಮಾಡ್ತೀನಿ. ಸೊ ಸೂರ್ಯ ನಮಸ್ಕಾರ ಮಾಡಿಕೊಂಡು ನನ್ನ ಈ ಒಂದು ಯೋಗನ ಮುಗಿಸ್ಕೊಳ್ತೀನಿ. ಇನ್ನು ಎಕ್ಸಸೈಸ್ ಅನ್ನೋದು ಯಾವುದೂ ಸಹ ನಾನು ಮಾಡೋದಿಲ್ಲ. ವಾಕಿಂಗ್ ಹೋಗ್ತಾ ಇದ್ದೆ, ಡಿಸ್ಕಂಟಿನ್ಯೂ ಮಾಡಿದ್ದೀನಿ. ಖಂಡಿತ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ವಾಕಿಂಗ್ ಹೋಗೋದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಸೊ ಇನ್ನು ಒಂದು ಬೆಸ್ಟ್ ಡಿಟಾಕ್ಸ್ ಡ್ರಿಂಕ್ ಅಂತ ಅಂದರೆ ಆಮ್ಲದಿಂದ ನಿಮ್ಮ ಕರಳಲ್ಲಿ ಏನೇ ಒಂದು ಈ ಸಣ್ಣ ಸಣ್ಣ ಒಂದು ಫುಡ್ಡು ಎಲ್ಲ ನೀವು ಹೊರಗಡೆ ಜಂಕ್ ಎಲ್ಲ ತಿಂದಿರ್ತೀರ, ಮನೆಯಲ್ಲೇ ಆಗಲಿ ಆಯಿಲ್ ಪದಾರ್ಥ, ಮೈದಾ, ಸಕ್ಕರೆ ಇವನ್ನೆಲ್ಲ ತಿಂದಿರ್ತೀರ. ಮೈದಾ ಅನ್ನೋದು ಹೆಲ್ತಿಗೆ ಎಷ್ಟು ಡೇಂಜರ್ ಅಂದರೆ, ನೀವು ನಿಜವಾಗ್ಲೂ ಮೈದಾ ತಿನ್ನೋದನ್ನು ಎಷ್ಟು ಅವಾಯ್ಡ್ ಮಾಡಿದ್ರೂ ಕೂಡ ಸಾಲದು. ಈ ಬ್ರೆಡ್ಡು ಪೇಷಂಟ್ಸಿಗೆಲ್ಲ ಬ್ರೆಡ್ನೇ ತಂದು ಕೊಡ್ತಾರೆ, ಯಾಕೆ ಅಂತ ಗೊತ್ತಾಗಲ್ಲ. ಅದು ಮೈದಾ ಆ್ಯಕ್ಚುಲಿ ಡೈಜೆಷನ್ ಆಗೋದಕ್ಕೆ ಎಷ್ಟೊಂದು ಹವರ್ಸ್ ಬೇಕು. ಆದರೂ ಜನಗಳಿಗೆ ಗೊತ್ತಾಗುತ್ತೋ ಇಲ್ಲ ಗೊತ್ತಿಲ್ಲ, ಆದರೂ ಬ್ರೆಡ್ಡು ಈ ರೀತಿ ಪೇಷಂಟ್ಸ್ನ ನೋಡೋಕ್ಕೆ ತೊಗೊಂಬರ್ತಾರೆ. ಅದರಿಂದ ಈ ಪೇಷಂಟ್ನ ಇನ್ನೊಂದಿಷ್ಟು ಪೇಷಂಟ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಫ್ರೂಟ್ಸ್ ತೊಗೊಂಡೋಗಿ ದಯವಿಟ್ಟು ಈ ರೀತಿ ಮೈದಾ ಕೊಡಬೇಡಿ. ಆ ರೀತಿ ಕರಳಲ್ಲೇನಾದರೂ ಮೈದಾ ಈ ಪದಾರ್ಥಗಳೆಲ್ಲ ಅಂಟ್ಕೊಂಡಿದ್ರೆ ಅದು ಫುಲ್ ಕ್ಲಿಯರ್ ಆಗುತ್ತೆ ಈ ಒಂದು ಆಮ್ಲ ಜ್ಯೂಸ್ ಕುಡಿಯೋದ್ರಿಂದ. ಹಾಗೆ ನಿಮ್ಮ ಹೇರ್ ಫಾಲ್ಗೆ ತುಂಬಾ ಬೆಸ್ಟ್ ಇದೆ, ಮತ್ತು ನಿಮ್ಮ ಸ್ಕಿನ್ ಕೂಡ ತುಂಬಾ ಗ್ಲೋ ಆಗುತ್ತೆ. ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳ್ಬೋದು. ಹಾಗೆ ಕಾನ್ಸ್ಟಿಪೇಷನ್ ಯಾರಿಗೆಲ್ಲ ಇದೆ, ಈ ಒಂದು ಆಮ್ಲ ಜ್ಯೂಸ್ ಕುಡಿದು ನೋಡಿ, ಜಸ್ಟ್ 1 ಅವರಲ್ಲೇ ನಿಮಗೆ ಮೋಷನ್ಸ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಅಂದರೆ ಲೂಸ್ ಮೋಷನ್ ಥರ ಎಲ್ಲ ಏನು ಆಗೋದಿಲ್ಲ. ನಾರ್ಮಲಾಗಿ ಮೋಷನ್ ಯಾರಿಗೆಲ್ಲ ಆಗ್ತಾ ಇರಲ್ಲ ಅವ್ರಿಗೆ ತುಂಬಾ ಬೆಸ್ಟ್ ಇದೆ ಅಂತ ಹೇಳ್ಬೋದು. ಇದು ಬಂದುಬಿಟ್ಟು ಸಿಲಿಕಾನ್ ಐಸ್ ಟ್ರೇ. ನಾನು ತೊಗೊಂಡಿದ್ದೆ ಇದನ್ನು ಶಾಪ್ಸಿಯಲ್ಲಿ 50 ರೂಪೀಸ್ಗೆ 1. ಸೊ ಇದರಲ್ಲಿ ಬೇಗನೆ ಐಸ್ ಮೂವ್ ಮಾಡ್ಬೋದು. ಹಾಗಾಗಿ ನಾನು ಆಮ್ಲ ತಂದು ಇಟ್ಕೊಳ್ತೀನಿ. ಯಾವಾಗಲೂ ಅದು ಕೊಳ್ತೋಗೋದು ಕೆಟ್ಟೋಗೋದು ಆಗುತ್ತೆ. ನಿಜವಾಗ್ಲೂ ಕಾಸ್ಟ್ ಅಂತೂ ತುಂಬಾ ಜಾಸ್ತಿ ಇದೆ ಆಮ್ಲದು. ಹಾಗಾಗಿ ನಮ್ಮ ಹಳ್ಳಿಯಲ್ಲಿ ಸಿಗೋಲ್ಲ, ಸಿಟಿಗೆ ಹೋದಾಗಲೇ ತರಬೇಕಾಗುತ್ತೆ. ಈ ರೀತಿ ಐಸ್ ಕ್ಯೂಬ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಯೂಸ್ ಮಾಡ್ಕೋಬೋದು ಆರಾಮಾಗಿ ಅಂತ. ಸೊ ನೀವು ನೋಡ್ತಾ ಇರ್ಬೋದು ಐಸ್ ಕ್ಯೂಬ್ ಇವಾಗ ರೆಡಿ ಆಗಿಬಿಟ್ಟಿದೆ. ಈ ರೀತಿ ಒಂದು 2ರಿಂದ 3 ಐಸ್ ಕ್ಯೂಬ್ನ ಹಾಕ್ಕೊಳ್ತೀನಿ, ಸಾಕಾಗುತ್ತೆ ನನಗೆ. ಅಂದರೆ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಜಾಸ್ತಿ ಆಮ್ಲ ಹಾಕ್ಕೊಂಡು ಕಡಿಮೆ ನೀರು ಹಾಕ್ಕೊಂಡಿರ್ತೀವಲ್ಲ, ಹಾಗಾಗಿ. ಸೊ ಈಗ ಇದಕ್ಕೆ 1 ಕಪ್ಪಷ್ಟು ನೀರು ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಹನಿ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಸಬ್ಜಾ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ. ಬೆಸ್ಟ್ ಡಿಟಾಕ್ಸ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರಿ ನನಗೆ, ನೀವು ಹೊರಗಡೆ ಎಲ್ಲ ಫುಡ್ ತಿಂದಾಗ ನೀವು ಬಾಡಿನ ಹೇಗೆ ಡಿಟಾಕ್ಸ್ ಮಾಡ್ತೀರಾ ಅಂತ. ಇದೇ ರೀತಿ ನಾನು ಡಿಟಾಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಬರೀ ಆಮ್ಲ ಜ್ಯೂಸ್ ಕುಡಿಯೋದಕ್ಕಿಂತ ಇದರಲ್ಲಿ ಸಬ್ಜಾ ಸೀಡ್ಸು, ಚಿಯಾ ಸೀಡ್ಸ್ ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಬಾಡಿ ಕಂಪ್ಲೀಟಾಗಿ ಡಿಟಾಕ್ಸ್ ಆಗುತ್ತೆ. ಇನ್ನು ನಾನು ಓಟ್ಸ್ ತೊಗೋಬೇಕಾದ್ರೆ ಒಂದು ಮಿಸ್ಟೇಕ್ ಏನು ಮಾಡಿದ್ದೀನಿ ಅಂದರೆ, ಇದು ನಾನು ಆ್ಯಕ್ಚುಲಿ ಆರ್ಡರ್ ಮಾಡಿರೋದು ಅಮೆಝಾನಲ್ಲಿ. ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂದರೆ, ರೋಲ್ಡ್ ಓಟ್ಸ್ ತೊಗೋಬೇಕಾಗಿತ್ತು, ಮಿಸ್ಸಾಗಿ ನಾನು ನಾರ್ಮಲ್ ಓಟ್ಸ್ ತೊಗೊಂಡಿದ್ದೀನಿ. ನೀವು ಓಟ್ಸ್ ಪರ್ಚೇಸ್ ಮಾಡೋದಾದರೆ ನೀವು ರೋಲ್ಡ್ ಓಟ್ಸ್ ತೊಗೊಳ್ಳಿ. ಇದರಲ್ಲಿ ಬಂದುಬಿಟ್ಟು ವಿತ್ ಮಿಲೆಟ್ಸ್ ಇದೆ, ಆ ರೀತಿ ನಾನು ಪರ್ಚೇಸ್ ಮಾಡಿದೆ, ಓಟ್ಸ್ ವಿತ್ ಮಿಲೆಟ್ಸ್. ಈಗ ಓಟ್ಸ್ ರೆಸಿಪಿ ನನ್ನ ಮೋಸ್ಟ್ ಫೇವ್ರೆಟ್ ರೆಸಿಪಿ, ತುಂಬ ಫಟಾಫಟ್ ಆಗುವಂತಹ ಬ್ರೇಕ್ಫಾಸ್ಟ್ ಇದು. ಈಗ ನಾನು ಕಾದಿರ್ತಕ್ಕಂಥ ಹಾಲು ತೊಗೊಂಡಿದ್ದೀನಿ, ಅಥವಾ ಹಾಲನ್ನ ಕಾಯಿಸ್ಕೊಂಡಾದರೂ ಕಾಯಿಸ್ಕೊಬೋದು ನೀವು. ನಮಗೆ ತುಂಬ ಹೈ ಫ್ಯಾಟ್ ಮಿಲ್ಕ್ ಸಿಗುತ್ತೆ, ಎಮ್ಮೆ ಹಾಲು. ಅದಕ್ಕೋಸ್ಕರ ಫ್ಯಾಟ್ ಸ್ವಲ್ಪ ರಿಡ್ಯೂಸ್ ಮಾಡೋಕ್ಕೆ ನಾನು ನೀರು ಹಾಕ್ಕೊಂಡೆ. ಸಖತ್ ಟೇಸ್ಟಿ ಆಗುತ್ತೆ. ಜಸ್ಟ್ ನೋಡಿ, ನನಗೆ 1 ಸ್ಪೂನಷ್ಟು ಓಟ್ಸ್ ಆದರೆ ಸಾಕಾಗುತ್ತೆ ನನ್ನ ಒಬ್ಬಳಿಗೆ. ಓಟ್ಸ್ ತುಂಬ ಪ್ರಮಾಣ ಮಾಡಿದ ಮೇಲೆ ಕ್ವಾಂಟಿಟಿ ಹೆಚ್ಚಾಗುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು ಇದಕ್ಕೆ ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಮಾಡೋದಕ್ಕೋಸ್ಕರ ಎಲಾಚಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಏಲಕ್ಕಿ ಕಾಯಿನ ಕುಟ್ಟಿ ಈ ರೀತಿ ಹಾಕ್ಕೊಂಡಿದ್ದೀನಿ. ಇದು ಮಾತ್ರ ಸಖತ್ ಫ್ಲೇವರ್ ಕೊಡುತ್ತೆ ತಿನ್ನಬೇಕಾದ್ರೆ, ಇಲ್ಲಾಂದರೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಹಾಗೆ ಇದಕ್ಕೆ ನಾನು ಡ್ರೈ ಫ್ರೂಟ್ ಲಡ್ಡು ಏನು ಮಾಡ್ಕೊಂಡಿದ್ದೀನಿ, ನೀವು ನನ್ನ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ಬೋದು, ಅದನ್ನು ಸಹ ಕಟ್ ಮಾಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಬಿಕಾಸ್ ಡ್ರೈ ಫ್ರೂಟ್ಸ್ ಖಾಲಿಯಾಗಿದೆ, ಹಾಗಾಗಿ ಇದನ್ನು ನೀಟಾಗಿ 1 ಟೈಮು ಮಿಕ್ಸ್ ಮಾಡಿಕೊಂಡ್ರೆ ಆಗೋಯಿತು, ರೆಡಿನೇ ಆಗೋಯಿತು. ಇದಕ್ಕೆ ಇನ್ನು ಟಾಪಿಂಗ್ಸ್ ಮಾಡೋದು ಅಷ್ಟೇ ಬಾಕಿ. ನನಗೆ
ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿದ್ದರೆ ಇಷ್ಟ ಆಗಲ್ಲ, ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬೇಕು ನನಗೆ ಅಂತ ನಾನು ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡೆ ಲಾಸ್ಟಿಗೆ ಅಷ್ಟೇ. ಕ್ಲೋಸ್ ಮಾಡಿ ಇಟ್ಬಿಡಿ. ಸ್ವಲ್ಪ ಕೂಲ್ ಆಗಬೇಕು, ಅದು ತಣ್ಣಗಾಗಬೇಕು. ಅಷ್ಟರಲ್ಲಿ ನಾನು ನಮ್ಮ ಮನೇಲಿ ಯಾವ ಫ್ರೂಟ್ಸ್ ಇದೆ ಅದು ತೊಗೊತೀನಿ. ಯಾವತ್ತೂ ಕೂಡ 2-3 ಫ್ರೂಟ್ಸ್ನ ಮಿಕ್ಸ್ ಮಾಡಿ ತಿನ್ನೋಕೆ ಹೋಗ್ಬಿಡಿ. ಒಂದು ಟೈಮ್ಗೆ ಒಂದೇ ಫ್ರೂಟ್ನ ತಿನ್ನಬೇಕಾಗುತ್ತೆ. ಹೊಟ್ಟೆ ಒಳಗಡೆ ಹೋಗಿ ಅದು 2-3 ಫ್ರೂಟ್ಸು ಬೇರೆ ಬೇರೆ ಆ್ಯಸಿಡಿಕ್ ಪ್ರಾಪರ್ಟಿ ಹೊಂದಿರುತ್ತೆ, ಹಾಗಾಗಿ ರಿಯಾಕ್ಷನ್ ಆಗಿಬಿಡುತ್ತೆ. ಇಲ್ಲಿ ಸ್ಟ್ರಾಬೆರಿ ತೊಗೊಂಡಿದ್ದೀನಿ ನಾನಿವತ್ತು. ಸೊ ಆ್ಯಪಲ್ ಅಂದರೆ ಆ್ಯಪಲ್ ತೊಗೊಳ್ಳಿ, ಬನಾನಾ ಅಂದರೆ ಬನಾನಾ ತೊಗೊಳ್ಳಿ, ಸ್ಟ್ರಾಬೆರಿ ಇದ್ದರೆ ಸ್ಟ್ರಾಬೆರಿ ತೊಗೊಳ್ಳಿ. ಈ ರೀತಿ ಯಾವುದಾದ್ರೂ ಒಂದು ಫ್ರೂಟ್ ಮಾತ್ರ ತೊಗೊಳ್ಳಿ. 2-3 ಫ್ರೂಟೆಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ನೋಕೆ ಹೋಗ್ಬಿಡಿ. ಹಾಗೆ ಈಗ ಇದನ್ನು ಹಾಕ್ಕೊಂಡು ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಹನಿ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಸಪ್ಪೆ ಇರುತ್ತೆ, ಸ್ವೀಟ್ ಹಾಕಿಲ್ಲ, ಸಕ್ಕರೆ ಬೆಲ್ಲ ಏನು ಯೂಸ್ ಮಾಡೋ ಹಾಗಿಲ್ಲ. ಹನಿ ತುಂಬ ಒಳ್ಳೆಯದು, ಆಲ್ಟರ್ನೇಟಿವ್ ನಿಮಗೆ ಡಯೆಟ್ ಮಾಡೋರಿಗೆ ಹನಿ ತುಂಬಾ ಒಳ್ಳೆಯದು. ಹಾಗಾಗಿ 1 ಟೇಬಲ್ ಸ್ಪೂನ್ ಹನಿ ಹಾಕ್ಕೊಂಡು ಮೇಲ್ಗಡೆ ಸ್ಟ್ರಾಬೆರೀಸ್ನ ಈ ರೀತಿ ಇಟ್ಕೊಂಡಿದ್ದೀನಿ. ನಿಜವಾಗ್ಲೂ ನನಗೆ ಫೇವ್ರೇಟ್ ಅಂದರೆ ಮೋಸ್ಟ್ ಫೇವ್ರೇಟ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಬೌಲು, ಫಟಾಫಟ್ ಅಂತ ನಿಜವಾಗ್ಲೂ 5 ನಿಮಿಷದಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ ಬ್ರೇಕ್ಫಾಸ್ಟು. ತಿಂದುಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಸೊ ಎಸ್, ಇವಾಗ ಬ್ರೇಕ್ಫಾಸ್ಟ್ ತಿನ್ನುವಂತಹ ಟೈಮ್. ಸೊ ಸ್ಟ್ರಾಬೆರೀಸ್ ಅಂದರೆ ಮೊದಲೇ ನನಗೆ ತುಂಬ ಇಷ್ಟ. ಐಸ್ ಕ್ರೀಮ್ ತೊಗೊಂಡ್ರು ಏನು ತೊಗೊಂಡ್ರು ನಾನು ಜಾಸ್ತಿ ಸ್ಟ್ರಾಬೆರಿ ಫ್ಲೇವರ್ನೇ ತಗೊಳ್ಳೋದು. ಕೇಕ್, ಐಸ್ ಕ್ರೀಮ್, ಎನಿಥಿಂಗ್ ಏನು ತೊಗೊಂಡ್ರು ಸ್ಟ್ರಾಬೆರಿ ಫ್ಲೇವರ್. ಸ್ಟ್ರಾಬೆರಿ ಅಂದರೆ ನಂಗೆ ತುಂಬ ಇಷ್ಟ. ಸೊ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ನಿಜವಾಗ್ಲೂ ಆಸಮ್ ಆಗಿದೆ. ಒನ್ ಟೈಮ್ ನೀವು ತಿನ್ನಿ, ಮಕ್ಕಳಿಗೂ ಇಷ್ಟ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತೆ, ಆ್ಯಂಡ್ ಹೆಲ್ದಿ ಕೂಡ. ಟೇಸ್ಟ್ ಸಕ್ಕತ್ತಾಗಿದೆ. ಇದರಲ್ಲಿ ಮೇಯ್ನ್ ಅಂದರೆ ಒಂದು ಎಲಾಚಿ ಫ್ಲೇವರ್, ಹಾಗೆ ನಾನು ನಟ್ಸ್ ಏನು ಹಾಕಿದ್ದೀನಿ, ಬಾದಾಮ್, ಬ್ಲೂಬೆರೀಸ್, ಕ್ರ್ಯಾನ್ಬೆರೀಸ್ ಇವೆಲ್ಲ ತುಂಬ ಚೆನ್ನಾಗಿ ಸಿಗ್ತಾ ಇದೆ, ಸಕ್ಕತ್ತಾಗಿದೆ. ಇನ್ನು ನಮ್ಮ ರಾಕಿ ಯಾಕೋ ಊಟನೇ ಮಾಡ್ತಾ ಇಲ್ಲ, ಯಾಕೋ ಪೆಡಿಗ್ರೂ ತಿಂತಾಯಿಲ್ಲ, ಏನೂ ತಿಂತಾಯಿಲ್ಲ, ಲೈಟಾಗಿ ಹುಷಾರಿಲ್ಲ ಅಂತ ಅನಿಸುತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ಇಲ್ಲಿ ಸ್ವಲ್ಪ ಟಿ ವಿ ನೋಡ್ಕೊತ, ಜವಳಿಕಾಯಿ ಇತ್ತು ನಮ್ಮ ಮನೇಲಿ, ಅದನ್ನು ಬಿಡಿಸ್ಕೊಳ್ತಾ ಕೂತಿದ್ದೀನಿ. ಈ ರೀತಿ ನೀವು ಫುಡ್ಡು ತೊಗೋಬೇಕಾದ್ರೆ ಫಸ್ಟಿಗೆ ನಾನಿಲ್ಲಿ ಬ್ರೇಕ್ಫಾಸ್ಟ್ ಏನು ತೊಗೊಂಡೆ, ಓಟ್ಸ್ ತೊಗೊಂಡೆ. ಸೊ ಓಟ್ಸು ನಮಗೆ ಬೇಗ ಹಸಿವು ಕೊಡೋದಿಲ್ಲ, ಹಾಗೆ ಇದರಲ್ಲಿ ಕ್ಯಾಲರೀಸ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಇನ್ನು ಓಟ್ಸ್ ಮಾಡುವಾಗ ಯಾವುದೇ ರೀತಿ ಆಯಿಲ್ನ ನಾವು ಯೂಸ್ ಮಾಡೋದಿಲ್ಲ. ಆಯಿಲ್ನ ಯೂಸ್ ಮಾಡೋದಿಲ್ಲ ಅಂತಂದರೆ ಕ್ಯಾಲರೀಸ್ ಇದರಲ್ಲೂ ಕೂಡ ನಿಮಗೆ ಸೇವ್ ಆಗುತ್ತೆ. ಇನ್ನು ಇದ್ರ ಜೊತೆಗೆ ನಾವು ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಬಾಡಿಗೆ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ, ಹಾಗೆ ನಮಗೆ ಡಯಟಿಗೆ ವೆರಿ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸಖತ್ ಹೆಲ್ಪ್ ಮಾಡುತ್ತೆ ಓಟ್ಸ್ ರೆಸಿಪಿ. ಸೊ ನಾನು ಓಟ್ಸಲ್ಲಿ ಬಿಸಿಬೇಳೆಬಾತ್, ಉಪ್ಮಾ, ಈ ರೀತಿ ಓಟ್ಸ್ ಚೀಲ, ಈ ರೀತಿ ಡಿಫ್ರೆಂಟಾಗಿ ನಾನು ಮಾಡಿಕೊಂಡು ತಿಂತಾಯಿರ್ತೀನಿ. ಇನ್ನು 1 ಟೈಮ್ ಆದರೂ ದಿನದಲ್ಲಿ ನೀವು ಪ್ರೋಟೀನ್ ಇಂಟೇಕ್ ಮಾಡಲೇಬೇಕಾಗತ್ತೆ. ನಾನ್ ವೆಜಿಟೇರಿಯನ್ಸ್ ಆದರೆ ಚಿಕನ್, ಎಗ್ಸ್, ಫಿಶ್ ಇದೆಲ್ಲದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ವೆಜಿಟೇರಿಯನ್ಸ್ ಆದರೆ ಕಾಳುಗಳನ್ನ ಯೂಸ್ ಮಾಡಿ, ಹೆಸರು ಕಾಳು, ಕಡಲೆಕಾಳು, ಚೆನ್ನ, ಸೋಯಾಬೀನ್ ಅಥವಾ ಸೋಯಾ ಚಂಕ್ಸ್, ಈ ರೀತಿ ಇದರಲ್ಲೆಲ್ಲ ನಿಮಗೆ ಪ್ರೋಟೀನ್ ಜಾಸ್ತಿ ಸಿಗುತ್ತೆ. ಇನ್ನು ಫೈಬರ್ ಕಂಟೆಂಟಿಗೋಸ್ಕರ ಸೊಪ್ಪು ಹಾಗೆ ವೆಜಿಟೇಬಲ್ಸ್ನ ತಗೊಳ್ಳಿ. ಕ್ಯಾರೆಟ್, ಬೀಟ್ರೂಟ್, ಸೌತೆಕಾಯಿ, ಬೀನ್ಸ್, ಜವಳಿಕಾಯಿ, ಈ ಥರ ಹೆಚ್ಚೆಚ್ಚು ಫೈಬರ್ನ ಕನ್ಸ್ಯೂಮ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದೇ ರೀತಿ ನಾವು ಮನೆಯಲ್ಲಿ ಏನಿರುತ್ತೋ, ಫಾರ್ ಎಕ್ಸಾಂಪಲ್ ಇವಾಗ ಹಳ್ಳಿಯಲ್ಲಿರೋರು, ನಾನು ಕೂಡ ಹಳ್ಳಿಯಲ್ಲಿರೋಳೆ. ಸೊ ನನಗೆ ಹೊರಗಡೆ ಪದೇ ಸಿಟಿಗೆ ಹೋಗಿ ಅದು ಇದು ಏನೇನೋ ಡಿಫ್ರೆಂಟ್ ಡಯಟ್ ಮಾಡೋರು ತರ್ತಾರಲ್ಲ, ಆ ರೀತಿ ಫುಡ್ಡೆಲ್ಲ ತೊಗೊಂಡು ಬಂದು ತಿನ್ನೋದಕ್ಕೆ ಆಗೋದಿಲ್ಲ. ಸೊ ನಮ್ಮ ಹಳ್ಳಿಯಲ್ಲಿ ಫ್ರೆಶ್ಶಾಗಿ ರೈತರು ಬೆಳೆದಿರ್ತಕ್ಕಂತಹ ವೆಜಿಟೇಬಲ್ಸ್ ಸಿಗುತ್ತೆ. ಸೊ ಅದನ್ನೇ ಯೂಸ್ ಮಾಡಿಕೊಂಡು, ಇನ್ನು ಮನೆಯಲ್ಲಿ ಯಾವಾಗಲೂ ಕಾಳು ಕಡಿ ಇದ್ದೇ ಇರುತ್ತೆ, ಹೆಸರು ಕಾಳು ಇವೆಲ್ಲ ನಾರ್ಮಲಾಗಿ ಇದ್ದೇ ಇರುತ್ತೆ. ಇನ್ನು ಚಿಕನ್, ಎಗ್ ನಿಮ್ಮ ಹಳ್ಳಿಯಲ್ಲೂ ಸಿಗುತ್ತೆ, ಸಿಟಿಯಲ್ಲೂ ಸಿಗುತ್ತೆ. ಸೊ ಈ ರೀತಿ ನನಗೆ ಡಯಟ್ ಮಾಡ್ತಾಯಿದ್ದೀನಿ, ನನಗೆ ಆ ಫುಡ್ಡೇ ಬೇಕು, ಈ ಫುಡ್ಡೇ ಬೇಕು. ಕೆಲವೊಬ್ಬರೆಲ್ಲ ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲೆಲ್ಲ ತೋರಿಸ್ತಾ ಇರ್ತಾರೆ, ಆ ಬೌಲು, ಈ ಬೌಲು, ಆಮೇಲೆ ಅದೇನೇನೋ ಪನ್ನೀರ್ ಒಂದು ಅದು ಮಾಡ್ತಾರೆ. ಆ ರೀತಿ
ಅವರವರ ಲೈಫ್ ಸ್ಟೈಲ್ ಅವ್ರಿಗೆ ಬಿಟ್ಟಿದ್ದು. ಅಂದರೆ ಸಿಟಿಯಲ್ಲಿ ಅಂದರೆ ಅದು ಬೇಗನೆ ಅವೈಲಬಿಲಿಟಿ ಇರುತ್ತೆ. ಪನ್ನೀರ್ ಬೇಕಿದ್ರೆ ನಾವು ಮನೇಲೇ ಫ್ರೆಶ್ ಆಗಿ ಮಾಡ್ಕೋಬೋದು ಹಳ್ಳಿಯವರು. ಬಿಟ್ಟರೆ ಇನ್ನು ಹಳ್ಳಿಯಲ್ಲಿರೋರು ನೀವೇನಾದರೂ ವೆಯ್ಟ್ ಲಾಸಿಗೆ ಟ್ರೈ ಮಾಡ್ತಾಯಿದ್ರೆ ಈ ರೀತಿ ಯಾವುದೇ ರೀತಿ ಜಿಮ್ಮಿಗೆ ಹೋಗದೆ ನಾನು ಯಾವ ರೀತಿ ವೆಯ್ಟ್ ಲಾಸ್ 2 ಮಂತ್ಸಲ್ಲಿ 6 to 7 kgs ನಾನು ರೆಡ್ಯೂಸ್ ಆಗಿದೆ. ಇಷ್ಟೇ ನಾನು ಮಾಡಿದ್ದು. ಮನೇಲಿರ್ತಕ್ಕಂತಹ ಊಟನೇ ಪೋಷನ್ ಕಂಟ್ರೋಲ್ ಆಗಿ ನಮ್ಮ ಬಾಡಿಗೆ ಏನೇನು ಬೇಕು, ಎಷ್ಟು ಪ್ರೋಟೀನ್ ಬೇಕು, ಎಷ್ಟು ಫೈಬರ್ ಬೇಕು, ಈ ರೀತಿ ನೋಡಿಕೊಂಡು ತಿಂತಾಯಿದ್ದೆ. 1 ಮೀಲ್ ಆದ್ರೂ ನಾನು ಪ್ರೋಟೀನ್ ಇಂಟೇಕ್ ಮಾಡ್ತಾಯಿದ್ದೆ. ಹಾಗೆ ಇನ್ನು ಫ್ರೂಟ್ಸ್ನ ನಾನು ಡೈಲಿ 1 ಅಥವಾ 2 ಫ್ರೂಟ್ನ ತಿಂತಾಯಿದ್ದೆ ಟೈಮಿಂಗ್ಸ್ನ ಸೆಟ್ ಮಾಡಿಕೊಂಡು. ಇದು ಕೂಡ ನನಗೆ ತುಂಬಾ ಹೆಲ್ಪ್ ಮಾಡಿದೆ. ಇನ್ನು ಡಿಟಾಕ್ಸ್ ಡ್ರಿಂಕ್ ಬಗ್ಗೆ ಹೇಳೋದಾದರೆ ಸಾಕಷ್ಟು ಹೇಳೋದಿದೆ. ನಿಜವಾಗ್ಲೂ ನಾನು 1 ಮಂತ್ ಕಂಪ್ಲೀಟಾಗಿ ಯಾವುದೇ ರೀತಿ ಡಿಟಾಕ್ಸ್ ಡ್ರಿಂಕ್ ಕುಡಿದೆ ಸೋಂಬೇರಿಯಾಗಿ ಬಿಟ್ಬಿಟ್ಟಿದ್ದೆ. ನನ್ನ ಸ್ಕಿನ್, ನನ್ನ ಹೇರ್ ಎಲ್ಲ ಎಷ್ಟು ಮಟ್ಟಿಗೆ ಖರಾಬಾಗಿತ್ತು ಅಂದರೆ ಅಷ್ಟು ಖರಾಬಾಗಿತ್ತು. ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೆ ಸ್ಕಿನ್ನಲ್ಲಿ ಗ್ಲೋ ಆಗಿರ್ಬೋದು ಅದೆಲ್ಲ ಮತ್ತೆ ಬಂದಿದೆ ಅಂತಲೇ ಹೇಳ್ಬೋದು. ಫಸ್ಟಿಗೆ ನಾವು ನೈಟ್ ಊಟ ಮಾಡಿದ ಮೇಲೆ ನಾವು ಮಾರ್ನಿಂಗ್ ಎದ್ದಾಗ ನಮ್ಮ ಸ್ಟೊಮಕ್ಕೆಲ್ಲ ಖಾಲಿ ಇರುತ್ತೆ. ಖಾಲಿ ಹೊಟ್ಟೆಯಲ್ಲಿ ನೀವು ಡಿಟಾಕ್ಸ್ ಡ್ರಿಂಕ್ನ ಕುಡಿಯೋದ್ರಿಂದ ನಿಮ್ಮ ಬಾಡಿ ಇಂಟೆಸ್ಟೈನ್ ಒಳಗಡೆ ಹೊಟ್ಟೆ, ಕರುಳು ಎಲ್ಲದನ್ನು ಸಹ ಅದು ಕ್ಲೀನ್ ಮಾಡುತ್ತೆ. ನಿಮ್ಮ ಗಟ್ ಹೆಲ್ತ್ನ ಮೊದಲು ನೀವು ನೀಟಾಗಿ ಇಟ್ಕೋಬೇಕು. ನಿಮ್ಮ ಗಟ್ ಹೆಲ್ತ್ ಎಷ್ಟು ನೀಟಾಗಿರುತ್ತೋ ನಿಮ್ಮ ಸ್ಕಿನ್, ಹೇರ್ ಅಷ್ಟೇ ನೀಟಾಗಿರುತ್ತೆ. ಹಾಗೆ ಹೆಲ್ತ್ ಪ್ರಾಬ್ಲಮ್ಸ್ ಬರೋದೇ ಗಟ್ಟಿಂದ. ನಿಜವಾಗ್ಲೂ ಗಟ್ ಹೆಲ್ತ್ ಮೇಂಟೈನ್ ಮಾಡೋಕ್ಕೆ ಡಿಟಾಕ್ಸ್ ಡ್ರಿಂಕ್ ಅನ್ನೋದು ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ನನ್ನ ವೀಡಿಯೋಸ್ನ ನೀವು ನೋಡೋದಾದರೆ ನಾನು ಡೈಲಿ ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕ್ನ ಕುಡಿತೀನಿ. ಸೊ ಕಂಟಿನ್ಯೂ ಆಗಿ ಯಾರೆಲ್ಲ ನನಗೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಫಾಲೋವರ್ಸ್ ಇದ್ದೀರಾ ನಿಮ್ಗೆ ಗೊತ್ತಿರುತ್ತೆ. ಫಸ್ಟ್ ಟೈಮ್ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಡಿಟಾಕ್ಸ್ ಡ್ರಿಂಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ನೋಡ್ಬೋದು ನನ್ನ ವೀಡಿಯೋಸಲ್ಲಿ ಡೈಲಿ ಒಂದೊಂದು ಥರ ಡಿಟಾಕ್ಸ್ ಡ್ರಿಂಕ್ನ ನಿಮ್ಗೆ ಬೇಕಿದ್ರೆ ರೆಸಿಪೀಸ್ನ ನಾನು ತೋರಿಸ್ತೀನಿ. ಹಾಗೆ ನಾನು ಯಾವ ರೀತಿ ವೆಯ್ಟ್ ಲಾಸ್ ಮಾಡಿದೆ ಅನ್ನೋದು ಡೈಲಿ ನಿಮಗೆ ವೆಯ್ಟ್ ಲಾಸ್ ವೀಡಿಯೋಸ್ನ ಡೈಲಿ ಕಂಟಿನ್ಯೂಸ್ ಆಗಿ ಹಾಕ್ತಾನೇ ಇದ್ದೀನಿ. ನೀವೆಲ್ಲರೂ ಅದಕ್ಕೆ ತುಂಬ ರೆಸ್ಪಾನ್ಸ್ ಮಾಡಿದ್ದೀರಾ ಅಂತಲೇ ಹೇಳ್ಬೋದು. ಸೊ ಇನ್ನು ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ಜವಳಿಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಸೊ ರೆಸಿಪಿ ಎಲ್ಲ ನೀವು ಆಲ್ರೆಡಿ ನೋಡ್ಕೊಂಡಿದ್ದೀರಾ ಅನಿಸುತ್ತೆ. ನೋಡ್ಕೊಳ್ತಾನೆ ನನ್ನ ವೆಯ್ಟ್ ಲಾಸ್ ಬಗ್ಗೆ ಕೆಲವೊಂದು ಟಿಪ್ಸ್ನ ನಿಮಗೆ ಹೇಳಿದೆ. ಸೊ ಇದ್ರ ಜೊತೆಗೆ ನಾನು ಇವತ್ತು ಚಪಾತಿನ ತಗೊಳ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ನಾನ್ ವೆಜ್ ಮಾಡೋದಿಲ್ಲ, ಎಗ್ ಎಲ್ಲ ಏನೂ ಇಲ್ಲ. ಹಾಗಾಗಿ ಓಕೆ ಇಟ್ಸ್ ಓಕೆ ಅಂತೇಳಿ ನಾನು ನೈಟ್ ಬಂದೇನಾದರೂ ತಿನ್ನೋಣ ಅಂತ ಹರಿಬರಿಯಲ್ಲಿ ಮಾಡ್ತಾ ಇರೋದು. ಸೊ ಎಲ್ಲದನ್ನು ವೀಡಿಯೋ ಶೂಟ್ ಮಾಡೋದಕ್ಕೆ ಖಂಡಿತ ಕಷ್ಟ ಆಗುತ್ತೆ. ಪದೇ ಟ್ರೈಪಾಡ್ ಹೀಗೆ ಇಟ್ಕೊಂಡು ಹಾಗಿಟ್ಕೊಂಡು, ಆದರೂ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ನನ್ನ ಡೈಲಿ ಲೈಫ್ ಸ್ಟೈಲ್ ಹೇಗಿದೆ ಅಂತೇಳಿ ತೋರಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಚಪಾತಿಗೆ ನಾನು ಎಣ್ಣೆ ಹಾಕ್ಲಿಲ್ದಂಗೆ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು. ಇದರಿಂದನೂ ಕೂಡ ಕ್ಯಾಲರೀಸ್ನ ಕಡೌನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಎಣ್ಣೆ ಹಾಕ್ಲಿಲ್ದಂಗೆ ಬೇಯಿಸ್ಕೊಳ್ಳಿ ಚಪಾತಿ. ನೀವು ಯಾರೇ ಡಯಟಲ್ಲಿದ್ರೂ ಸಹ ತುಪ್ಪ ಬೇಕಿದ್ರೆ ಯೂಸ್ ಮಾಡ್ಕೋಬೋದು. ಸೊ ಇನ್ನು ಹೊರಟ್ವಿ ನಾವು ದೇವಸ್ಥಾನಕ್ಕೆ. ತುಂಬ ಸಿಕ್ಕಾಪಟ್ಟೆ ರಶ್ ಇತ್ತು. ಈ ಜಾಗಕ್ಕೆ ಯಾರಾದರೂ ವಿಸಿಟ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದು ಯಾವ ಜಾಗ ಅಂತೇಳಿ. ಗೆಸ್ ಮಾಡಿ ನೋಡೋಣ ಎಷ್ಟು ಜನ ಗೆಸ್ ಮಾಡ್ತೀರಾ ಅಂತ. ನಾನು ಯಾವ ಪ್ಲೇಸ್ ಇದು ಅಂತ ಖಂಡಿತ ನಿಮಗೆ ತಿಳಿಸೋದಿಲ್ಲ. ಜಸ್ಟ್ ಕೆಲವೊಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೀವು ನೋಡಿ ಗೆಸ್ ಮಾಡ್ಬೋದು ಯಾವುದು ಅಂತ. ಸೊ ಇನ್ನು ಹಣ್ಣು ಕಾಯಿ ಎಲ್ಲ ತೊಗೊಂಡು ದೇವರಿಗೆಲ್ಲ ಮಸ್ತಾಗಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಸಿಕ್ಕಾಪಟ್ಟೆ ಟೈರ್ಡ್ ಆಗಿತ್ತು. ಹಾಗಾಗಿ ವಿಡಿಯೋನ ನಾನು ಕಂಪ್ಲೀಟ್ ಮಾಡಿಲ್ಲ, ಕಂಟಿನ್ಯೂ ಮಾಡಿಲ್ಲ ಈ ವ್ಲಾಗ್ನ. ಸೊ ದೇವಸ್ಥಾನಕ್ಕೆ ಹೋಗಿ ಬರೋದ್ರಲ್ಲೇ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಈ ಪ್ಲೇಸು ತುಂಬ ಜನ ನನ್ನ ವ್ಲಾಗ್ಸ್ ಯಾರ್ಯಾರು ನೋಡ್ತಾ ಇದ್ದಾರೆ ನಿಮಗೆಲ್ರಿಗೂ ಖಂಡಿತ ಗೊತ್ತಿರುತ್ತೆ. ಯಾರ್ಯಾರಿಗೆ ಗೊತ್ತಿದೆ ಎಷ್ಟು ಜನ ನೀವು ಕರೆಕ್ಟಾಗಿ ಕಮೆಂಟ್ ಮಾಡ್ತೀರ ಅನ್ನೋದನ್ನು ನಾನು ಕೌಂಟ್ ಮಾಡ್ತೀನಿ. ಹಾಗೆ ರಿಪ್ಲೈ ಮಾಡ್ತೀನಿ ಪ್ರತಿ ಕಮೆಂಟ್ಸಿಗೆ. ಸೊ ಕಮೆಂಟ್ ಮಾಡಿ ಆಯಿತಾ. ಸೊ ಇಲ್ಲಿ ಹೋಗೋರೆಲ್ಲರೂ ಸಹ ಹೊಳೆಯಲ್ಲಿ ಕಂಪಲ್ಸರಿ ಸ್ನಾನ ಮಾಡ್ತಾರೆ. ನಿಮಗೆ ಹಿಂಟ್ ಕೂಡ ಕೊಡ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ನದಿ, ಆ್ಯಕ್ಚುಲಿ ಇದು ತುಂಗಭದ್ರಾ ನದಿ. ಇದರಲ್ಲಿ ಸ್ನಾನ ಮಾಡಿಕೊಂಡೇ ದರ್ಶನ ಮಾಡ್ತಾರೆ. ಸೊ ಇದು ಬಂದುಬಿಟ್ಟು ಆ ಟೆಂಪಲ್ ಅಲ್ಲ, ಇದು ಅಲ್ಲಿಂದ ಸ್ವಲ್ಪ ದೂರ. ಇದು ನಂದಿಗುಡಿ ಟೆಂಪಲ್ಲು. ಆ ಟೆಂಪಲ್ ಯಾವುದು ಅಂತ ಹೇಳಿ ನೀವು ಕಮೆಂಟಲ್ಲಿ. ಇದು ನಂದಿಗುಡಿ ಟೆಂಪಲ್ಲು. ಇಲ್ಲಿ ದರ್ಶನ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗು ಇಷ್ಟ ಆಗಿತ್ತು. ಈ ಟೆಂಪಲ್ ಅಂತೂ ನನಗೆ ತುಂಬ ಇಷ್ಟ. ಇಲ್ಲಿ ನಿಜವಾಗ್ಲೂ ಸ್ಕಲ್ಪ್ಚರ್ ಅದೆಲ್ಲ ತುಂಬ ಚೆನ್ನಾಗಿದೆ. ವ್ಲಾಗ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಅದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು, ಇನ್ನು ಏನಾದರೂ ರೆಸಿಪೀಸ್ ಬೇಕಿದ್ದರೆ, ಏನೇ ಬೇಕಿದ್ರೂ ಸಹ ನನಗೆ ಕಮೆಂಟ್ ಮಾಡಿ. ಖಂಡಿತ ನೆಕ್ಸ್ಟ್ ವ್ಲಾಗ್ಸಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.